ಸುಮಾರು 11:30 ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂತ ಒಂದು ಅಂಬೇಡ್ಕರ್ ಗ್ರೌಂಡ್ ಅಲ್ಲಿ ಒಬ್ಳು ಮಹಿಳೆ, ಸುಮಾರು 35 ವರ್ಷ ವಯಸ್ಸಿನ ಮಹಿಳೆ ಒಬ್ಬಳನ್ನ ಇಬ್ರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ, ಮತ್ತೆ ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ, ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ, ಆಮೇಲೆ ಒಂದೆರಡು ವಿಡಿಯೋಗಳನ್ನ ಫೋಟೋಗಳನ್ನ ಮಾಡ್ಕೊಂಡ್ಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಡ್ಬಂದು ಅಂಬೇಡ್ಕರ್ ಗ್ರೌಂಡ್ ಬಿಟ್ಟಿದೀವಿ ಅಂತ ಆರೋಪಿಗಳು ಹೇಳ್ತಾರೆ. ಸೊ ಈ ವಿಡಿಯೋ ಮತ್ತೆ ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಇನಿಷಿಯಲಿ ಆಕೆದು ಹೆಸರು ಏನೂ ಗೊತ್ತಿರಲಿಲ್ಲ. ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ. ಆಕೆದು ಪೂರ್ವಾಪರ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಕಳೆದ 1-1.5 ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಇರ್ತಿದ್ಲು ಅನ್ನುವಂಥದ್ದು, ಸಿದ್ಧಾರೂಢ ಮಠದಲ್ಲಿ ಊಟ ಮಾಡ್ಕೊಂಡು ಇರ್ತಿದ್ಲು ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಲೇಡಿ ಯಾರು ಅಂತ ಗೊತ್ತಿಲ್ದಿರೋಂಥ ಸಂದರ್ಭದಲ್ಲಿ ಒಂದು ಸೋಮೋಟೋ ಕೇಸ್ ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಆದ್ರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ರು ನನಗೆ ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಇಂದ ಕರ್ಕೊಂಡೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ, ಮತ್ತೆ ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ವಿಡಿಯೋ ಮತ್ತೆ ಫೋಟೋಗಳನ್ನ ಮಾಡಿರುವಂಥದ್ದು, ಕೆಲವರಿಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿರುವಂಥದ್ದು, ಅದರ ಕಲಂಗಳನ್ನ ಅಳವಡಿಸ್ಕೊಂಡು IT ಆಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡ್ಕೊಂಡು ಆ ಪ್ರಕರಣದ ಪ್ರಮುಖ 3 ಆರೋಪಿಗಳು, ಇಬ್ರು ಯಾರು ಲೇಡಿನ ಕರ್ಕೊಂಡು ಹೋಗಿದ್ರು, ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸಪ್ ಗ್ರೂಪ್ನಲ್ಲೆಲ್ಲ ವೈರಲ್ ಮಾಡ್ಲಿಕ್ಕೆ ಹಾಕಿದ್ದ, ಈ 3 ಜನ ಒಟ್ಟು ಶಿವಾನಂದ್, ಗಣೇಶ್ ಮತ್ತೆ ಪ್ರದೀಪ್ ಅನ್ನುವಂತ 3 ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲ ಗೌಂಡಿ ಕೆಲಸ, ಆಟೋ ಡ್ರೈವಿಂಗ್ ಈ ತರ ಕೆಲಸ ಮಾಡ್ತಿದ್ರು ಅನ್ನೋದು ತಿಳಿದು ಬಂದಿದೆ. ಸೊ ಇದೊಂದು ಇಬ್ಬರನ್ನ ಇಲ್ಲಿ ಸ್ಥಳೀಯರಿಗೆ ಈ ತರ ಮಾಡಿದ್ದಾರೆ, ಇವರು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋಂತ ವಿಷಯ ಗಮನಕ್ಕೆ ಬಂದ್ಮೇಲೆ ಅದು ಸ್ಥಳೀಯ ಮುಖಂಡ್ರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಬೈದಂತ ಸಂದರ್ಭದಲ್ಲಿ ಈ ತರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂತದ್ದು, ಅದೊಂದು ಚಿಕ್ಕ ಸಮಾಜ ಅದು. ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂತದ್ದು, ಮತ್ತೆ ನಾಳೆ ದಿನ ಯಾರು ನಮ್ಮನ್ನ ನಂಬದಿರೋ ರೀತಿ ಆಗೋಗುತ್ತೆ, ನಮ್ಮ ಬಗ್ಗೆ ವ್ಯಥ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರಿಬ್ರನ್ನ ಹಿಡ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೊಡೆದಿದ್ದಾರೆ. ಅದ್ರದ್ದು ಕೂಡ ಇವನು ಯಾರು ಶಿವಾನಂದ್ ಇದೆ, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನಗೆ ಹಿಂಗ್ ಇಟ್ಕೊಂಡು ಹೊಡೆದ್ರು ಅಂತಂದು. ಅದು ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ. ಒಟ್ಟಾರೆಯಾಗಿ ಈ ಒಂದು ಮಹಿಳೆದು ವಿಡಿಯೋ ಫೋಟೋ ಮಾಡ್ಕೊಂಡಿದ್ದಂತ ಪ್ರಕರಣದಲ್ಲಿ ಮತ್ತೆ ಅವಳ ಜೊತೆ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು IT ಆಕ್ಟ್ ಕಲಂ ಅಳವಡಿಸ್ಕೊಂಡು ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಆ ಲೇಡಿ ಏನಿದ್ದಾಳೆ ಆಕೆ ಶಿ ಇಸ್ ಕಂಪ್ಲೀಟ್ಲಿ ಏನು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ. ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸ್ಲಿಕ್ಕೆ ಅಂತಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ. ಮತ್ತೆ ಇವರಿಬ್ರು ಯಾರು ಆರೋಪಿಗಳಿದ್ದಾರೆ, ಶಿವಾನಂದ್ ಮತ್ತೆ ಗಣೇಶ್, ಮತ್ತೆ ಆ ವಿಡಿಯೋ ವಾಟ್ಸಪ್ ಗ್ರೂಪಿಗೆ ಕಳಿಸಿದ ಪ್ರದೀಪ್, ಅವನ್ನ 3 ಜನನ ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗಿದೆ.